ಫ್ಯಾಂಟಾಸ್ಟಿಕ್. ಈ ಈ ಪ್ರಾಮಿಸ್ ಇದೆಯಲ್ಲ, ಈ ಹೆಂಗೆ ಕಾನ್ಸೆಪ್ಟ್ ಬಂದಿದೆ ನಿಮಗೆ ಮದರ್ ಪ್ರಾಮಿಸ್ದು? ನಮ್ಮ ಪೂರ್ಣ ಅಂತ ಸರ್, ಪೂರ್ಣಚಂದ್ರ ಡೈರೆಕ್ಟ್ರು, ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಇಂಡಸ್ಟ್ರಿಯಲ್ ಆ್ಯಕ್ಟ್ರಾಗಿ ಭಾಳ ಕಷ್ಟಪಟ್ಟು ಎಲ್ಲ, ಅಂದರೆ ನಾವು ರೂಮೇಟ್ಸ್, ನಾವೊಂದು ನಾನು ಪೂರ್ಣ ನಾಗಭೂಷಣ ಹಿಂಗೆ ನಮ್ಮ ಇಡೀ ಮೈಸೂರಿಂದ ನಾವು ಒಟ್ಟಿಗೆ ಬಂದವರು. ನಾವೊಂದು 2003ರಿಂದ ಒಂದು 23-24 ವರ್ಷದಿಂದ ಫ್ರೆಂಡ್ಸು ಎಲ್ಲರೂ. ಸೊ ಅವರು ಆ್ಯಕ್ಟ್ರಾಗಿ ನನ್ನ ಜೊತೆನೇ ಜರ್ನಿ ಮಾಡ್ತಾಯಿದ್ರು. ಅವನು ಮಧ್ಯ ಇಲ್ಲಿ ಸೈಕಲ್ ಹೊಡೆದು ಎಲ್ಲ ಸುಸ್ತಾಗಿ ನಾನೊಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ಸೊ ಅದು ಒಂದು ಸರಿ ಓದು, ನಿನಗೆ ಇಷ್ಟ ಆದರೆ ಏನನ್ಸುತ್ತೆ ನೋಡು, ಮಾಡ್ಬೋದಾ ಅಂತ ಹಿಂಗೆ ಹೇಳಿದ್ದ. ಒಪಿನಿಯನ್ ಹೇಳು ಅಂತ. ನಾನು ಓದ್ತೀನಿ ಅಂತ ಹೇಳಿ ನಾನು ನಂದೇ ಬಿಸಿಲಿದ್ದೆ. ಯಾವತ್ತೋ ಒಂದಿನ ಎಪ್ಪಣ್ಣ ಅದು ಸ್ಕ್ರಿಪ್ಟ್ ಒಂದಲ್ಲ ಅಂತ, ಅದೇ ನಿನ್ಗೆ ಆವಾಗಲೇ ಹೇಳಿದೆ, 6 ತಿಂಗಳಾಯಿತು ಅಲ್ಲೇ ಬಿದ್ದಿದೆ ನೋಡು, ನೀನು ಓದಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋದ ಅವನು. ನಾನು ಯಾಕೆ ಎಲ್ಲ ಕತೆಗಳೆಲ್ಲ ಎಲ್ಲೆಲ್ಲೋ ಕೇಳ್ತಿರ್ತೀನಿ, ಮನೇಲಿರೋ ಸ್ಕ್ರಿಪ್ಟ್ ಓದಿಲ್ವಲ್ಲ ಅಂತ ಬೇಜಾರಾಗೋಯ್ತು. ಆ ಕುತ್ಕೊಂಡು ಓದೋಕ್ಕೆ ಶುರು ಮಾಡಿದೆ. ಅಲ್ಲಿ ಅವನು ಮದರ್ ಪ್ರಾಮಿಸ್ ಫಾದರ್ ಆಫ್ ಆಲ್ ಪ್ರಾಮಿಸಸ್ ಅಂತ ಬರೆದಿದ್ದ. ನಾನು ಈ ಟೈಟ್ಲು ಅದಾದಮೇಲೆ ಓದೋಕ್ಕೆ ಶುರು ಮಾಡಿದೆ. ಪ್ರತಿಯೊಂದು ಪಾತ್ರಗಳನ್ನೂ ಬಹಳ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಒಂದು ನಮ್ಮ ಬೆಂಗಳೂರೇ, ಬಟ್ ಅವನೊಂದು ಬೇರೆ ಬೆಂಗಳೂರು, ಒಂದು ಕಾಲ್ಪನಿಕ ಬೆಂಗಳೂರಲ್ಲಿ ಬೀಚ್ ಇಟ್ಟಿದ್ದಾನೆ, ಬೆಂಗಳೂರಲ್ಲಿ ಸಿಗೋ ಪಾತ್ರಗಳೇ, ಬೆಂಗಳೂರಲ್ಲಿ ಸಿಗೋ ಅಂಡರ್ವರ್ಲ್ಡ್ ಇದೇನೆ. ಬಟ್ ಆ ಗ್ಯಾಂಗ್ಸ್ಟರ್ ಕಾಮಿಡಿನ ಎಷ್ಟು ಚೆನ್ನಾಗಿ ಬರೆದಿದ್ದು ಅಂದರೆ ಕ್ಲೈಮ್ಯಾಕ್ಸ್ ಬಿಟ್ಟು ಇನ್ನೆಲ್ಲದೂ ಬರೆದ್ಬಿಟ್ಟಿದ್ರು. ನಾನು ಅದು ನೋಡಿ ಸಖತ್ತು ಎಂಜಾಯ್ ಮಾಡಿ, ಇಲ್ಲ ಇದನ್ನು ಮಾಡಬೇಕು, ಕ್ಲೈಮ್ಯಾಕ್ಸ್ ಒಂದು ಬರೀರಿ ಅಂತಂದೆ. ಅದಾದಮೇಲೆ ಕ್ಲೈಮ್ಯಾಕ್ಸು ಬರೆದ್ರು ನಂಗೆ ಇನ್ನೂ ಖುಷಿಯಾಗೋಯ್ತು. ಇಲ್ಲ ಇದು ಮಾಡೋಣ, ಸಖತ್ತಾಗಿದೆ. ಆ್ಯಂಡ್ ಎಲ್ಲ ಹೊಸಬ್ರನ್ನೇ ಇಟ್ಕೊಂಡು ಮಾಡೋದು ಅಂತಾಯಿತು. ಸೊ ಪ್ರತಿಯೊಬ್ಬರೂ ಆಡಿಷನ್ ಮಾಡಿ ಆಲ್ಮೋಸ್ಟ್ 36 ಜನ ಕಲಾವಿದರಿದ್ದಾರೆ. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ನ್ಯೂ ಕಮರ್ಸ್ ಇದ್ದಾರೆ. ಎಲ್ಲರೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕಾಂಪೀಟ್ ಮಾಡಿದ್ದಾರೆ. ಮದರ್ ಪ್ರಾಮಿಸ್ ಅಂದರೆ ಈಗ ನಾವು ಯಾವ ಆಣೆನ ಬೇಕಾದರೂ ಸುಳ್ಳು ಹೇಳ್ಬಿಡ್ತೀವಿ. ಒಂದೊಂದು ಸರಿ ದೇವರಾಣೆ ಹಾಕ್ಬಿಟ್ರು ಸುಳ್ಳು ಹೇಳ್ಬಿಟ್ಟಿರ್ತೀವಿ. ಎಷ್ಟೊಂದು ಸರಿ ಫ್ರೆಂಡ್ಸ್ ಮಧ್ಯೆ ಎಲ್ಲ ಈ ಗುರು ದೇವರಾಣೆಗೂ ಇಲ್ಲ ಗುರು ಅಂದರೆ ತಾಯಣೆ ಹಾಕು ಅಂದರೆ ಎಷ್ಟೊಂದು ಸುಮ್ಮನಾಗ್ಬಿಟ್ಟಿರ್ತಾರೆ. ಹಂಗೇನೆ ಎಲ್ಲರೂ ತಾಯಣೆ ಹಾಕೋಕ್ಕೆ ಭಯ ಬೀಳ್ತಾರೆ, ತಾಯಣೆ ಹಾಕಿದ್ರೆ ಬ್ರೇಕ್ ಮಾಡೋಕ್ಕೆ ಭಯ ಬೀಳ್ತಾರೆ. ಸೊ ಅಷ್ಟು ಸ್ಟ್ರಾಂಗ್ ಅದು ಅಂತ. ಸೊ ಹಂಗಾಗಿ ಮದರ್ ಪ್ರಾಮಿಸ್ ಅಂತ. ಆಮೇಲೆ ಅಲ್ಲಿ ಆ ಕಥೆ ಇದೆಯಲ್ಲ, ಅದು ಈ ಚೌಕಟ್ಟಿಗೆ ಮೀರಿದ್ದು. ಒಂದು ಸಿನಿಮಾ ಕಥೆ ಹಿಂಗೆ ಇರಬೇಕು ಅನ್ನೋದಕ್ಕಿದೆಯಲ್ಲ, ಫಸ್ಟು ಅದನ್ನು ಮೀರಿರೋದು ನಂಬರ್ 1. ಮೀರಿದರೂ ಕೂಡ ಮತ್ತೆ ಅದೇ ವ್ಯಾಪ್ತಿಗೆ ಬರೋದು ಅದು. ನಾನು ಓವರಾಲ್ ನನ್ನ ವಿಶ್ಲೇಷಣೆ ಅದನ್ನೇ. ಎಲ್ಲಿಗೆ ಹೋಗ್ತಾ ಇದೆ ಇದು? ಒಬ್ಬೊಬ್ಬರದ್ದು ಒಂದೊಂದು ಆಟಗಳು, ಆಟ ಟೋಪುಗಳು. ಅವನು ನೋಡಿದ್ರೆ ಇನ್ನೊಬ್ಬ ವ್ಯಕ್ತಿ ಮಾತೆತ್ತರೆ ಕಡಿಯೋದೇ ಕೆಲಸ, ಬೆರಳನ್ನೇ ಕಡಿಯೋದು, ಕೈನೇ ಕಡಿಯೋದು ಅಂಥದ್ದು. ಸೊ ಇನ್ನೊಬ್ಬರು ನಿಮ್ಮ ಪಾತ್ರದ್ದು ಅದರದ್ದು ಒಂಥರ ದಾಡಸಿತನ, ಅಷ್ಟೇ ಭಾವುಕತನ. ಅದು ಅಮ್ಮ ಕೊಟ್ಟಂಥ ಬೈಕ್ನ ಹುಡ್ಕೊಂಡು ಹೋಗುವಂಥ ಇದು, ಅದೆಲ್ಲ ಅದೊಂದು ಕಡೆಗೆ ಇನ್ನೊಂದು ಥರ. ಆ ಟೀಚರ್ ಮಗ ನೋಡಿದ್ರೆ, ಟೀಚರ್ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಹ ಡೈರೆಕ್ಟ್ರು. ಆದರೆ ಹೆಂಗೆ ಅಂದ್ರೆ ಅವರೆಲ್ಲರೂ ಕೂಡ ಮತ್ತೆ ವಾಪಸ್ ಮಾತೃ ಕೇಂದ್ರಕ್ಕೆ ಬರೋದಿದೆಯಲ್ಲ, ಅದು ಆ ಪಾಯಿಂಟಿಗೆ ಬರೋದಿದೆಯಲ್ಲ, ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ನನಗೂ ಮೋಸ್ಟ್ ಫೇವ್ರೇಟ್ ಅಂದ್ರೆ ಕ್ಲೈಮ್ಯಾಕ್ಸ್. ಅಂದರೆ ಇವತ್ತಿಗೂ ನಾವೇನಾದ್ರು ಮೇಸ್ಟ್ರುಗಳು ನಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ಟಕ್ಕಂತ ಸರ್, ಈಗ ನಮ್ಮ ರಂಗಭೂಮಿ ಗುರುಗಳು ಬಂದರೆ ಅಥವಾ ಯಾರೇ ಬಂದ್ರೂ ನಮಗೊಂದು ಭಯನೇ ಬೇರೆ ಇರುತ್ತೆ. ನಾವು ಎಷ್ಟೇ ದೊಡ್ಡವರಾಗ್ಬೋದು, ಎಷ್ಟೇ ಏಜ್ ಆಗ್ಬೋದು, ಇದು ಎಲ್ಲ. ಸೊ ನನಗದು ಬಹಳ ಇಷ್ಟ. ಆ್ಯಂಡ್ ಅವರು ಸಿನಿಮಾ ಎಂಡ್ ಮಾಡಿರೋ ರೀತಿ ಇದೆಯಲ್ಲ, ವರ್ಲ್ಡ್ ನೀಡ್ಸ್ ಗುಡ್ ಟೀಚರ್ಸ್ ಅಂತ, ಅದು ಭಾಳ ಇಷ್ಟ. ಸೊ ಅದು ಇವತ್ತಿಗೆ ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಹೌದು. ಸೊ ಇದೆಲ್ಲದರ ಜೊತೆಗೇನು ಅಂದರೆ ಸಣ್ಣ ಸಣ್ಣ ಪಾತ್ರಗಳು ಕೂಡ ಮನಸ್ಸಲ್ಲಿ ಉಳಿಯೋಂಗೆ ಯಾವ ಸಿನಿಮಾ ಬರುತ್ತಲ್ಲ ಸರ್, ಆ ಸಿನಿಮಾ ಆಳಕ್ಕೆ ಇಳಿದಿದೆ ಅಂತ ಅರ್ಥ. ಈಗ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಈಗ ರಿಷಬ್ ಶೆಟ್ಟಿಯವರ ಕಾಂತಾರದಲ್ಲಿ ನೀವು ಈ ಸಣ್ಣ ಸಣ್ಣ ಪಾತ್ರಗಳು ಕೂಡ ನಮಗೆ ನೆನಪಾಗ್ಬಿಡ್ತವೆ ಅಂತ, ಅವ್ರು ನೋಡಿದ ತಕ್ಷಣ ನೆನಪಾಗುತ್ತೆ. ಹೌದು. ಈ ಮೊನ್ನೆ ರಿಷಬ್ ಶೆಟ್ಟಿ ಬರ್ಡೇ ಹೋಗಿದೆ, ಹಿಂದ್ಗಡೆ ಒಬ್ಬರು ವ್ಯಕ್ತಿ ಬಂದುಕೊಂಡ್ರು, ಅಲ್ಲಿ ನೋಡಿ ರವಿ ಅಣ್ಣ ಅಂತ ನಾವೆಲ್ಲ ಮಾತಾಡ್ತಿದ್ದೀವಿ ಅಂದರೆ ಅವ್ರ ಹೆಸರೇನೋ ಭಾವ ಅಂತ ಯಾರನ್ನೋ ಇನ್ನೊಬ್ಬ ಕರೆದ್ಬಿಡೋದು, ಸೂಫ್ರಮ್ಸೋದು. ಸೊ ಈ ಥರದ್ದು ಈ ಸಣ್ಣ ಸಣ್ಣ ಪಾತ್ರಗಳು ಇಲ್ಲಿ ನಿಮ್ಮ ಸಿನಿಮಾದಲ್ಲಿ ಕೂಡ ಹಾಗೆ ಅನ್ನಿಸ್ತು ನನಗೆ. ಸಣ್ಣ ಸಣ್ಣ ಪಾತ್ರಗಳು ಕೂಡ ನೀವೇನು ಅಂದರೆ ಉತ್ತರ ಕರ್ನಾಟಕದವರನ್ನೇ 3 ಜನರನ್ನು ಹಾಕಿ ಅವರಲ್ಲೇ ನೀವು ಆಟ ಆಡಿಸೋದು, ಅವರಲ್ಲೇ ನೀವು ಬೈಸೋದು, ಅವರಲ್ಲೇ ಎಣ್ಣೆ ಹೊಡೆಸೋದು, ಅವರವರೇ ಜಗಳ ಮಾಡೋದು, ಮತ್ತು ಅವರವರೇ ಒಂದಾಗೋದು, ಭಾಳ ಚೆನ್ನಾಗಿದೆ ಅದು. ಇಲ್ಲ, ಅದೊಂದು ಭಾಳ ಚೆನ್ನಾಗಿ. ಅಂದರೆ ಬೆಂಗಳೂರು ಅಂತ ಬಂದರೆ ಎಲ್ಲರೂ ಇರ್ತಾರಲ್ಲ. ಸೊ ಇವರು ಪ್ರಾಪರ್ ಬೀದರ್ ಆರ್ಟಿಸ್ಟ್. ಅವರು ಕ್ಯಾಬ್ ಡ್ರೈವರ್ ಪಾತ್ರ ಮಾಡಿರೋದು ಮನು ಅಂತ. ಎಷ್ಟೊಂದು ಸರಿ ಅವ್ರ ಮನುದು ಡೈಲಾಗ್ಗಳು ನಮಗೆ ಸಡನ್ನಾಗಿ ಅರ್ಥನೇ ಆಗಲ್ಲ, ಬೀದರ್ ಭಾಷೆ.
ಇನ್ನೊಂದು ಕಡೆ ಧಾರವಾಡದ ಹುಡುಗ ಝೊಮ್ಯಾಟೊ ಇದು ಏನು ಪೋರ್ಟರ್ ಮಾಡೋ ಹುಡುಗ ಕಳಿಸು ಅಂತ ಒಂದು ಕನ್ನಡದ ಹೆಸರಿದೆ. ಚೆನ್ನಾಗಿದೆ ಅದು. ಆ್ಯಂಡ್ ಇನ್ನೊಂದು ಕಡೆ ಬೆಂಗಳೂರಿನ ಒಬ್ಬ ಗ್ಯಾಮ್ಲರು. ಆ್ಯಂಡ್ ಈ ಕಡೆ ನಮ್ಮ ಏನು ಮಂಡ್ಯ ಹುಡುಗರು ಅನಾರ್ಕಲಿ, ಜಿಲೇಬಿ, ಗುಲ್ಕನ್ನು ಇವರುಗಳು. ಇನ್ನೊಂದು ಕಡೆ ರಾಶಿ ಜೊತೆ SMS ಮತ್ತು ಬ್ಯಾಂಡೆಡು. ಸೊ ಅಂದರೆ ಒಂದು ಬೆಂಗಳೂರೇ, ಬಟ್ ಇದೊಂದು ಬೇರೆ ಬೆಂಗಳೂರು. ಇಲ್ಲಿ ಹಾಗಾಗಿ ಆ ಪೋರ್ಟ್ ಗೇಟ್ ಅಂತೆಲ್ಲ ಸೇರಿಸಿರೋದು. ಬೆಂಗಳೂರಲ್ಲಿ ಪೋರ್ಟ್ ಇದೆ, ಸಮುದ್ರ ಇದೆ, ವೃಷಭಾವತಿ ನದಿ ಇದೆ.